ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಮಾಹಿತಿ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇವತ್ತು ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿರುವಂಥದ್ದು, ಅದೇ ರೀತಿ ಬೆಳ್ಳಿಯ ಬೆಲೆ ಕೊಂಚ ಏರಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೋದಿಯವರು ಚಿನ್ನವನ್ನು ಕೊಳ್ಳಬೇಡಿ ಎಂಬ ಹೇಳಿಕೆ ನೀಡುತ್ತಿದ್ದಂತೆ ಚಿನ್ನದ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿತ್ತು. ಅದೇ ರೀತಿ ಬೆಳ್ಳಿಯ ಬೆಲೆಯೂ ಕೂಡ ಗಗನಕ್ಕೇರಿತ್ತು. ಕಳೆದ 2-3 ದಿನಗಳಿಂದ ಸುಮಾರು ಪ್ರತಿ ಗ್ರಾಮ್ಗೆ 500ರಿಂದ 800 ರೂಪಾಯಿಗಳವರೆಗೂ ಏರಿಕೆ ಕಂಡಿದ್ದ ಚಿನ್ನ ಇವತ್ತು ಸ್ವಲ್ಪ ಕಡಿಮೆ ಆಗುವುದರ ಮುಖಾಂತರ ಕೊಳ್ಳುವವರಿಗೆ ಸ್ವಲ್ಪ ರಿಲೀಫ್ ನೀಡಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಬೆಂಗಳೂರು ಮಾರುಕಟ್ಟೆಯಲ್ಲಿ ಪ್ರತಿ 24 ಕ್ಯಾರೆಟ್ ಚಿನ್ನದ ಬೆಲೆ ಏನು, 22 ಕ್ಯಾರೆಟ್ ಚಿನ್ನದ ಬೆಲೆ ಏನು, ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ, ಬೆಳ್ಳಿಯ ಬೆಲೆ ಎಷ್ಟು ಇಳಿಕೆಯಾಗಿದೆಯೇ ಅಥವಾ ಏರಿಕೆಯಾಗಿದೆಯೇ, ಇವತ್ತಿನ ಬೆಂಗಳೂರು ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ನೋಡೋಣ. ಪ್ರತಿ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನ 15,622 ರೂಪಾಯಿ ಇದೆ. ನಿನ್ನೆ 15,693 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದರೆ 71 ರೂಪಾಯಿ ಇಳಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ 100 ಗ್ರಾಮ್ಗೆ 7,100 ಇಳಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಪ್ರತಿ 1 ಗ್ರಾಮ್ಗೆ 14,320 ರೂಪಾಯಿ ಇರುವಂಥದ್ದು. ನಿನ್ನೆ 14,385 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 65 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ 100 ಗ್ರಾಮ್ ಚಿನ್ನಕ್ಕೆ 6,500 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದ್ರೆ ಪ್ರತಿ 1 ಗ್ರಾಮ್ಗೆ 11,717 ರೂಪಾಯಿ ಇರುವಂಥದ್ದು. ನಿನ್ನೆ 11,770 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 53 ರೂಪಾಯಿ ಪ್ರತಿ ಗ್ರಾಮ್ಗೆ ಇಳಿಕೆ ಆಗಿರುವಂಥದ್ದು. ಅದೇ ರೀತಿ 100 ಗ್ರಾಮ್ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 5,300 ರೂಪಾಯಿ ಇಳಿಕೆ ಕಂಡಿರುವಂಥದ್ದು. ನಂತರ ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ನೋಡೋದಾದ್ರೆ ಪ್ರತಿ 1 ಗ್ರಾಮ್ ಬೆಳ್ಳಿಗೆ ರೂಪಾಯಿ ಇರುವಂಥದ್ದು. ನಿನ್ನೆ 280 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಪ್ರತಿ ಗ್ರಾಮ್ಗೆ 10 ರೂಪಾಯಿ ಏರಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿ 1 kg ಬೆಳ್ಳಿಗೆ 10,000 ರೂಪಾಯಿ ಏರಿಕೆ ಕಂಡಿರುವಂಥದ್ದು. ಇದಿಷ್ಟು ಇವತ್ತಿನ ಬೆಂಗಳೂರು ಮಾರುಕಟ್ಟೆಯ ಚಿನ್ನದ ಬೆಲೆಯಾಗಿರುತ್ತದೆ. ಈ ದರವು ಯಾವುದೇ ಮೇಕಿಂಗ್ ಚಾರ್ಜ್ ಹಾಗೂ GST ದರಗಳನ್ನು ಒಳಗೊಂಡಿರುವುದಿಲ್ಲ. ಅದೇ ರೀತಿ ಚಿನ್ನ ಖರೀದಿ ಮಾಡಲು ಇದು ಸೂಕ್ತವಾದ ಸಮಯವಲ್ಲ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುತ್ತಿರುವ ಏರಿಳಿತದಿಂದಾಗಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗಿರುವಂಥದ್ದು. ನೀವು ಚಿನ್ನ ಕೊಳ್ಳುವವರಾಗಿದ್ದರೆ ಇನ್ನೊಂದಷ್ಟು ದಿನಗಳು ಅಂದರೆ 1 ತಿಂಗಳು ಅಥವಾ 2 ತಿಂಗಳು ಕಾದು ನಂತರ ಚಿನ್ನ ಖರೀದಿ ಮಾಡುವುದು ಒಳ್ಳೆಯದು. ಧನ್ಯವಾದಗಳು.